ಓಂ ಶ್ರೀ ಹರಿಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ರಾಯರು ಶೀಘ್ರವಾಗಿ ನಮಗೆ ಒಲಿಬೇಕು ಅಂತಂದರೆ ನಾವು ಕೇವಲ ಗುರುವಾರ ರಾಯರಿಗೆ ಮನಸ್ಸೋ ಇಚ್ಛೆ ಹೂವು ಹಾಕ್ಬಿಟ್ಟು ಗುರುವಾರ ಮಾತ್ರ ಪೂಜೆ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ಮನೆಯಲ್ಲಿ ಕೂಡ ನಾವು ಪ್ರತಿನಿತ್ಯ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಿದಾಗ ನಾವು ಏನು ಪೂಜೆಯನ್ನು ಮಾಡ್ತಿರ್ತೀವಲ್ವ ರಾಯರದು, ಆ ಪೂಜಾ ಫಲಗಳು ಬೇಗ ನಮಗೆ ದೊರೆತು ರಾಯರ ಒಂದು ಪ್ರೀತಿ, ಅನುಗ್ರಹ, ಆಶೀರ್ವಾದ ಎಲ್ಲವೂ ಕೂಡ ಶೀಘ್ರವಾಗಿ ಸಿದ್ಧಿಸುತ್ತೆ. ಕಷ್ಟಗಳು ಬೇಗ ಕಳೆದು ಎಲ್ಲರಂತೆ ನಾವು ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಏನು ಆ ಒಂದಷ್ಟು ನಿಯಮಗಳು ಅಂತಂದರೆ ನೋಡಿ, ರಾಯರ ಫೋಟೋ ಮನೆಯಲ್ಲಿ ಇತ್ತು ಅಂತಂದರೆ ಪ್ರತಿನಿತ್ಯ ನಾವು ಮನೆಯನ್ನು ಒರೆಸುವಂತಹದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಇದು ಕೇವಲ ರಾಯರ ಫೋಟೋ ಒಂದು ನಾವು ಇಟ್ಕೊಂಡಿರ್ತೀವಿ ಅನ್ನುವಂತಹ ವಿಚಾರವನ್ನು ನಾವು ಬದಿಗಿಟ್ಟರೂ ಕೂಡ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುವಂತಹದ್ದೇ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಸವನ್ನು ಗುಡಿಸಿ ನೆಲವನ್ನು ಒರೆಸಿದ ತಕ್ಷಣ ಆ ರಾತ್ರಿಯ ಒಂದು ನೆಗೆಟಿವಿಟಿ ಅನ್ನುವಂತಹದ್ದೇನಿರುತ್ತೆ ಅದು ದೂರ ಆಗುತ್ತೆ. ದಿನ ಎಲ್ಲ ಹೊರಗಡೆ ಹೋಗಿರುವಂತಹ ಮಕ್ಕಳು ಅಥವಾ ಗಂಡಸರು ಅಥವಾ ನಾವೇ ಇರಬಹುದು, ಎಲ್ಲೆಲ್ಲಿ ಓಡಾಡಿ ಯಾವ ಒಂದು ನೆಗೆಟಿವಿಟಿಯನ್ನು ನಮ್ಮ ಮನೆಗೆ ನಾವು ಕರ್ಕೊಂಡು ಬಂದಿರ್ತೀವಿ ಅನ್ನುವಂತಹ ಅರಿವು ಖಂಡಿತ ನಮಗೆ ಇರೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಯಾವ ಕಾರಣವೂ ಇಲ್ಲದಲೇ ಕೂಡ ಜಗಳ ಆಗುವಂತಹದ್ದು, ಸಣ್ಣ ಮಕ್ಕಳು ತುಂಬ ಕಿರಿಕಿರಿ ಮಾಡುವಂತಹದ್ದು ಅಥವಾ ಪದೇ ಪದೇ ಹುಷಾರು ತಪ್ಪುವಂತಹದ್ದು, ಇದೆಲ್ಲ ನಿಮ್ಮ ಮನೆಯಲ್ಲಿ ನಡೀತಿದ್ರೆ ಪ್ರತಿನಿತ್ಯ ನೆಲ ಒರೆಸುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ಕೇಳುವಂತಹದ್ದಾದರೆ, ಕಾರಣ ಇಲ್ಲದೆ ಜಗಳ ಆಡೋದು, ಕಾರಣ ಇಲ್ಲದೆ ಕಿರಿಕಿರಿ ಮಾಡೋದು, ಅಳೋದು ಇವ್ಯಾವುದೂ ಸುಮ್ಮನೆ ಆಗೋದಿಲ್ಲ. ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಏನಿರುತ್ತೆ ವೈಬ್ಸ್ ಅದರಿಂದ ಆಗ್ತಾ ಇರುತ್ತೆ. ಫಸ್ಟ್ ಮೇಯ್ನ್ ನಾವು ಮನೆಯಲ್ಲಿ ನೆಲ ಒರೆಸುವಂತಹದ್ದು ಈ ಅರ್ಧ ನೆಗೆಟಿವಿಟಿಯನ್ನು ಹೊರಗಡೆ ಹಾಕುತ್ತೆ. ತುಂಬ ದೊಡ್ಡದಾಗಿದ್ರೆ ಅಟ್ಲೀಸ್ಟ್ ಅಡುಗೆ ಮನೆ, ನೀವು ಮಲಗುವಂತಹ ಕೋಣೆ, ದೇವರ ಮನೆ, ಈ ಮೂರನ್ನು ಪ್ರತಿನಿತ್ಯ ಒರೆಸುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ರಾಯರ ಫೋಟೋ ಇದ್ದರೆ ಮನೆಯಲ್ಲಿ ಈ ನಿಯಮವನ್ನಂತೂ ಖಂಡಿತವಾಗಿ ಪಾಲನೆ ಮಾಡಲೇಬೇಕಾಗತ್ತೆ. ಇನ್ನು ಎರಡನೇದು, ಪ್ರತಿನಿತ್ಯ ಮನೆಯಲ್ಲಿ ದೀಪ ಹಚ್ಚುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಕೆಲವ್ರಿಗೆ ಏನು ಅಂತಂದರೆ 2 ದಿನಕ್ಕೋ 3 ದಿನಕ್ಕೋ ಪೂಜೆ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತೀರ. ನೋಡಿ, ಇದು ರಾಯರ ಫೋಟೋ ಮನೆಯಲ್ಲಿದೆ ಅನ್ನೋದನ್ನು ಬದಿಗಿಟ್ಟರೂ ಕೂಡ ನಾವು ಮನೆಯಲ್ಲಿ ಪ್ರತಿನಿತ್ಯ ದೀಪವನ್ನು ಬೆಳಗಿಸೋದ್ರಿಂದ ನಮ್ಮ ಮನೆಗೆ ಅದು ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ. ಅಥವಾ ನಮ್ಮ ಮನೆಯ ಮೇಲೆ ಬರಬಹುದಾದಂತಹ ಎಷ್ಟೋ ಸಮಸ್ಯೆಗಳನ್ನು ನೀವು ಹಚ್ಚುವಂತಹ 2 ದೀಪಗಳು ತೊಡೆದು ಹಾಕ್ತಾ ಹೋಗುತ್ತೆ. ನಿಮ್ಮ ಮನೆಯ ಎಷ್ಟೋ ಕಷ್ಟ ಕ್ರಮೇಣ ಕಳೀತಾ ಹೋಗುವಂತಹದ್ದು ನಿಮ್ಮ ಈ ಅಭ್ಯಾಸದಿಂದ ನಿಮಗೆ ತಿಳಿತಾ ಹೋಗುತ್ತೆ. ಪ್ರತಿನಿತ್ಯ ಮನೆಯಲ್ಲಿ ದೀಪ ಹಚ್ಚುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ನೀವೇ ಅಂದರೆ ಮನೆಯ ಗೃಹಿಣಿನೇ ಹಚ್ಚಬೇಕು ಅಂತ ಏನಿಲ್ಲ. ನಿಮ್ಮ ಮನೆ ಮಕ್ಕಳಿಗೋ ಅಥವಾ ಯಜಮಾನ್ರಿಗೋ ಯಾರಿಗಾದರೂ ವಾರ ಅಲ್ಲದ ವಾರದ ದಿವಸ ನೀವು ಅವರಿಗೆ ಹೇಳಿ. ಈಗ ಮೇಯ್ನ್ ಇರುವಂತಹ ದಿವಸ ಶುಕ್ರವಾರ, ಗುರುವಾರ, ಅವತ್ತಿನ ದಿವಸ ಎಲ್ಲ ನೀವು ಪೂಜೆ ಮಾಡುವಂತಹದ್ದು ಮಾಡಿದ್ರೂ ಸಾಕು. ನೀವು ಫ್ರೀ ಇಲ್ದಿದ್ದಾಗ ಅಟ್ಲೀಸ್ಟ್ ಯಾರಿಗಾದರೂ ಬೇರೆಯವ್ರಿಗೆ ಹೇಳಿ ಅವ್ರ ಕೈಲಿ ಮನೆಯಲ್ಲಿ ದೀಪ ಹಚ್ಚುವಂತಹದ್ದನ್ನು ಅಭ್ಯಾಸ ಮಾಡಿ. ರಾಯರ ಫೋಟೋ ಮನೇಲಿತ್ತು ಅಂತಂದಮೇಲೆ ನೀವು ಸಪ್ರೇಟಾಗಿ ರಾಯರ ಮುಂದೆ 2 ದೀಪವನ್ನು ಪ್ರತಿನಿತ್ಯ ಹಚ್ಚಬೇಕು. ನಾನ್ ವೆಜ್ ಏನಾದರೂ ಮಾಡ್ತೀರಾ ಅಂತಂದರೆ ಆವತ್ತಿನ ದಿವಸ ಮಾತ್ರ ರಾಯರ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ. ನೀವು ನಾನ್ ವೆಜ್ ಮಾಡುವಂತಹ ಸಂದರ್ಭದಲ್ಲಿ ರಾಯರ ಮುಂದೆ ದೀಪಗಳು ಉರಿಯುವಂತಹದ್ದು ಅಷ್ಟು ಶ್ರೇಯಸ್ಕರವಲ್ಲ. ಇನ್ನು ನೀವು ನಾನ್ ವೆಜ್ ಮಾಡುವಂತಹ ದಿವಸ ಬಿಟ್ಟು ಪ್ರತಿನಿತ್ಯ ಮನೆಯಲ್ಲಿ 2 ದೀಪವನ್ನು ರಾಯರ ಮುಂದೆ ಹಚ್ಚುತ್ತಾ ಹೋಗಿ ಒಂದಷ್ಟು ದಿವಸಗಳಲ್ಲೇ ನಿಮಗೆ ಬದಲಾವಣೆ ಅನ್ನುವಂತಹದ್ದು ಮನೆಯಲ್ಲಿ ಖಂಡಿತವಾಗ್ಲಿ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟೋ ದಿವಸ ನೀವೇನು ಅನ್ಕೊತೀರಾ ಅಂತಂದರೆ, ನಾವು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಇನ್ನೂ ಯಾಕೋ ನಮಗೆ ಕಷ್ಟ ಕಡಿಮೆ ಆಗೇ ಇಲ್ಲ ಅನ್ನೋಂಥವ್ರು ಏನು ತಪ್ಪು ಮಾಡ್ತಾ ಇರ್ತೀರಾ ಅಂದರೆ, 3 ದಿನ 4 ದಿನ ಆದರೂ ಕೂಡ ದೇವ್ರ ಮನೆಯಲ್ಲಿ ಆ ನೈರ್ಮಾಲ್ಯವನ್ನು ತೆಗಿದೆ ಅಂದರೆ ಒಣಗಿರುತ್ತವಲ್ಲ ದೇವರ ಫೋಟೋ ಮೇಲೆ ಹೂಗಳು 3 ದಿನ 4 ದಿನ ಆದರೂ ತೆಗಿದೆ ಹಾಗೇ ಬಿಡುವಂತಹದ್ದು. 3 ದಿನ 4 ದಿನ ಆದರೂ ಕೂಡ ದೇವ್ರ ಮನೆಯಲ್ಲಿ ದೀಪನೇ ಹಚ್ಚದಲೆ ಹಾಗೇ ಬಿಟ್ಟರೆ ಮನೆಯಲ್ಲಿ ಯಾವ ಒಳ್ಳೆ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಜೊತೆಯಲ್ಲಿ ಎಷ್ಟೇ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೂ ಯಾಕೋ ನಮ್ಮ ಕಷ್ಟವೇ ಕೂಡ ಕಳೀತಾ ಇಲ್ಲ ಅನ್ನೋ ರೀತಿಯೇ ನಿಮ್ಮ ಒಂದು ಸ್ಥಿತಿ ಅನ್ನುವಂತಹದ್ದು ಇರುತ್ತೆ. ಸೊ ಪ್ರತಿನಿತ್ಯ ದೇವರ ದೀಪವನ್ನು ಮನೆಯಲ್ಲಿ ಹಚ್ಚುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನು 3ನೇದು, ಆದಷ್ಟು ಬೇಗ ರಾಯರಿಂದ ಅನುಗ್ರಹ ಆಗಬೇಕು ಅಂತಂದರೆ ಏಕಾದಶಿ ಆಚರಣೆ ಮಾಡುವಂತಹದ್ದನ್ನು ನೀವು ಮಾಡಬೇಕು. ಉಪವಾಸವನ್ನು ಮಾಡುವಂತಹದ್ದು ಬಿಡುವಂತಹದ್ದು ನಿಮಗೆ ಬಿಟ್ಟದ್ದು.
ಆದರೆ ರಾಯರ ಫೋಟೋ ಮನೆಯಲ್ಲಿ ಇದ್ದದ್ದೇ ಆದರೆ ಏಕಾದಶಿ ಪೂಜೆನ ಸಲ್ಲಿಸಲೇಬೇಕು. ಏಕಾದಶಿ ಪೂಜೆ ಅಂತಂದರೆ ಏನಿಲ್ಲ, ತಿಂಗಳಿಗೆ 2 ಸಾರ್ತಿ ಬರುವಂತಹ ಏಕಾದಶಿ ಏನಿರುತ್ತೆ ಅವತ್ತಿನ ದಿವಸ ರಾಯರ ಫೋಟೋ ಒರೆಸಿ ಸ್ವಲ್ಪ ಗಂಧ ಹಚ್ಚಿ ತುಳಸಿ ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿದ್ರೂ ಸಾಕು, ಏಕಾದಶಿ ಪೂಜೆ ಮಾಡಿದ ಹಾಗೆ. ನಾವು ನಡೆಸ್ಕೊಂಡು ಬಂದಿಲ್ಲ ಅಥವಾ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ರಾಯರ ಫೋಟೋ ಮನೇಲಿದ್ದರೂ ಕೂಡ ಏಕಾದಶಿ ಆಚರಣೆ ಮಾಡದೇ ಹೋದರೆ ಮನೆಗೆ ಒಂದಷ್ಟು ಸಂಕಷ್ಟಗಳು. ಇನ್ನು ಪೀರಿಯಡ್ಸ್ ಆದಂತಹ ಹೆಣ್ಮಕ್ಳು ಯಾವಾಗಲೂ ನನಗೆ ಕಮೆಂಟ್ ಮಾಡ್ತೀರಾ, ಎಷ್ಟು ದಿವಸಕ್ಕೆ ನಾವು ಪೂಜೆ ಮಾಡಬಹುದು? ಕೆಲವರ ದೇಹ ಪ್ರಕೃತಿ ಒಂದು ಥರ ಇರುತ್ತೆ, ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗೂ ಕೂಡ ಇರುತ್ತೆ. ನಿಮಗೆ 3 ದಿವಸಕ್ಕೆ ಎಲ್ಲವೂ ಕೂಡ ನಿಂತೋಗುತ್ತೆ, ಏನೂ ತೊಂದರೆ ಇಲ್ಲ ಅಂತಂದರೆ 4ನೇ ದಿವಸದಿಂದ ನೀವು ಪೂಜೆಯನ್ನು ಮಾಡ್ಕೋಬಹುದು. ಕೆಲವರಿಗೆ 5 ಡೇಸ್ ಆದರೆ ಏನೂ ತೊಂದರೆ ಇರೋದಿಲ್ಲ, ಅಂತಹವರು 5 ದಿವಸ ಕಳೆದ ಮೇಲೆ ಪೂಜೆಯನ್ನು ಮಾಡ್ಕೊಳ್ಳಿ. ಆದರೆ ತೊಂದರೆ ಪೂರ್ತಿಯಾಗಿ ನಿಂತಿರಬೇಕು. ಯಾವ ರೀತಿ ತೊಂದರೆ ಇಲ್ಲ ಅಂತಂದಾಗ ತಲೆ ಮೇಲೆ ನೀರು ಹಾಕ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಅಲ್ಲಿಯವರೆಗೂ ಅಂದರೆ ನಿಮ್ಮ ಪೀರಿಯಡ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗೋವರೆಗೂ ದೇವ್ರ ಮನೆಗೆ ಹೋಗುವಂತಹದ್ದು, ರಾಯರ ಫೋಟೋ ಮುಟ್ಟುವಂತಹದ್ದು, ರಾಯರ ಅಕ್ಷತೆಯನ್ನು ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಮುಟ್ಟುವಂತಹದ್ದನ್ನು ಈ ಪೀರಿಯಡ್ಸ್ ಟೈಮ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಪೀರಿಯಡ್ಸ್ ಆದಂತಹವರ ನೆರಳು 3 ದಿವಸಗಳ ಕಾಲ ರಾಯರ ಫೋಟೋ ಮೇಲೆ ಬೀಳಬಾರ್ದು. ಆ ರೀತಿ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟು, ಆದಷ್ಟು ನೀವು ಮಕ್ಕಳಿಗೆ ಮನೆಯಲ್ಲಿ ಅತಿಯಾಗಿ ನಾನ್ ವೆಜ್ಜನ್ನು ಕೊಡಲಿಕ್ಕೆ ಹೋಗಬೇಡಿ. ನೀವು ಕೂಡ ತುಂಬ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ. ನಾನ್ ವೆಜ್ ಅಂದರೆ ತಿನ್ನೋಂಥವ್ರಿಗೆ ಇದೇನು ಇವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ಬಹುದು. ನಾನ್ ವೆಜ್ ಮಾಡೋವಂತಹದ್ದನ್ನು ಮನೆಯಲ್ಲಿ ರಾಹು ಇದ್ದ ಹಾಗೆ ಅಂತ ಹೇಳಿ ಹೇಳ್ತಾರಂತೆ. ಅಂದರೆ ತುಂಬ ಅಂದರೆ ಪದೇ ಪದೇ 2 ದಿವಸಕ್ಕೊಂದು ಸಾರ್ತಿ 3 ದಿವಸಕ್ಕೊಂದು ಸಾರ್ತಿ ಮನೆಯಲ್ಲಿ ತುಂಬ ನಾನ್ ವೆಜ್ಜನ್ನು ಮಾಡ್ತಾಯಿದ್ರೆ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮಗೆ ಕೈಗೆ ಹತ್ತೋದಿಲ್ಲ. ಒಂದು 15-20 ದಿನಕ್ಕೊಂದು ಸರ್ತಿ ಮಾಡಿಕೊಂಡ್ರು ಸಾಕಾಗತ್ತೆ. ವಿಶೇಷವಾಗಿ ಓದೋಂತಹ ಮಕ್ಕಳಿಗೆ ತುಂಬ ನಾನ್ ವೆಜ್ಜನ್ನು ಕೊಟ್ಟರೆ ಮಕ್ಕಳು ಮದ್ದ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ. ನೀವು ವಿಶೇಷವಾಗಿ ರಾಯರ ಫೋಟೋವನ್ನು ಇಟ್ಕೊಂಡಿದ್ರೆ ನಾನ್ ವೆಜ್ ಇವತ್ತಿನ ದಿವಸ ಏನಾದರೂ ಮಾಡಿರ್ತೀರಾ ಅಂತಂದರೆ ನೀವೇನು ಮಾಡಬೇಕು, ಅವತ್ತಿನ ದಿವಸ ನೈಟೇ ಫುಲ್ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ವಿಶೇಷವಾಗಿ ಸ್ಟವ್ನ ನೀಟಾಗಿ ತೊಳ್ಕೊಬೇಕು. ಅದ್ರ ಮೇಲೆಲ್ಲ ನಾವೇನು ಇಡ್ತೀವಲ್ವ ಸ್ಟವ್ಸ್ ಮೇಲೆ, ಅದ್ರ ಮೇಲೆ ಇಡೋವಂತಹದ್ದನ್ನು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲವನ್ನು ಮಾರನೇ ದಿವಸದ ತನಕ ಅಡುಗೆ ಮನೇಲಿ ಹಾಗೆ ಬಿಟ್ರಿ ಅಂತಂದರೆ ಮನೆಗೆ ಇಲ್ಲದ ದಾರಿದ್ರ್ಯ ನಿಮಗೆ ಬಂದೊದಗುತ್ತೆ. ಸೊ ಇದೊಂದು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು. ನಾನ್ ವೆಜ್ಜನ್ನು ಮಾಡೋವಂತಹವರು ನೋಡಿ, ರಾಯರ ಪೂಜೆ ಮಾಡ್ತೀವಿ ಅಂತಂದರೆ ಗುರುವಾರ ಮಾತ್ರ ಪೂಜೆಯನ್ನು ಮಾಡಿಬಿಟ್ರೆ ನಮ್ಮದು ಜವಾಬ್ದಾರಿ ಮುಗ್ದೋಗೋದಿಲ್ಲ. ಪ್ರತಿನಿತ್ಯ ಕೂಡ ಅವರ ಪೂಜೆಯನ್ನು ಅಂದರೆ ದಿನ ಎಲ್ಲ ನಾವು ದೇವ್ರ ಮನೆಯಲ್ಲೇ ಕೂತಿರಬೇಕು ಅಂತ ಏನೂ ಇಲ್ಲ. ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಿಕೊಂಡು ಅವ್ರ ಮನೇಲಿ ಏನಿರುತ್ತೆ, ಒಂದು ಹೂನೋ ಒಂದು ತುಳಸಿನೋ ಇಟ್ಟು, ನಿಮ್ಮ ಮನೆಯಲ್ಲಿ ಒಂದು ಕಲ್ಲು ಸಕ್ಕರೆ ಇದ್ದರೂ ಕೂಡ ಅದನ್ನು ಅವ್ರಿಗೆ ನೈವೇದ್ಯವಾಗಿ ಇಟ್ಟು ಕೈ ಮುಗಿದ್ರೆ ನೀವು ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂತು ರಾಯರಿಗೆ ಎಲ್ಲವನ್ನ ಹೇಳ್ಕೋಬೇಕು ಅಂತೇನಿಲ್ಲ. ರಾಯರೇ ಎಲ್ಲವನ್ನ ನೋಡ್ತಾ ಇರ್ತಾರೆ. ನೀವು ಯಾವ ರೀತಿ ಸೇವೆ ಮಾಡ್ತಾ ಹೋಗ್ತೀರಾ ಅದೇ ರೀತಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ರಾಯರು ಕಳೀತಾ ಹೋಗ್ತಾರೆ. ನೀವು ಅದನ್ನು ಬಿಟ್ಟು 3 ದಿನ 4 ದಿನಕ್ಕೊಂದು ಸರ್ತಿ ರಾಯರನ್ನ ಜ್ಞಾಪಿಸ್ಕೊಂಡ್ರೆ ಕಷ್ಟಗಳನ್ನು ಹಾಗೆ ರಾಯರು 3 ದಿನಕ್ಕೋ 4 ದಿನಕ್ಕೋ ಒಂದು ಸರ್ತಿ ಅವರು ನಿಮ್ಮನ್ನು ನೋಡೋದ್ರಿಂದ ಕಷ್ಟಗಳು ನಿಧಾನವಾಗಿ ಕಳೀತಾ ಹೋಗುತ್ತೆ. ಬೇಗ ಬೇಗ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ಪ್ರತಿನಿತ್ಯ ರಾಯರನ್ನ ನೆನಿಬೇಕಾಗತ್ತೆ. ಹೇಳಿದಂತಹ ಇನ್ಫಾರ್ಮೇಷನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಆದಷ್ಟು ಪಾಲನೆ ಮಾಡಿ. ಒಂದಷ್ಟು ದಿವಸಕ್ಕೆ ನೀವು ಇದನ್ನು ಫಾಲೋ ಮಾಡಿದ್ದೇ ಆದರೆ ನೀವೇ ಹೇಳ್ತೀರಾ, ಮೇಡಮ್ ನಮ್ಮ ಮನೆಯಲ್ಲಿ ಬದಲಾವಣೆಗಳು ಆಗಿದೆ ಅಂತಂದು. ಏಕೆಂದರೆ ಎಷ್ಟೋ ಜನರ ಬಾಯಲ್ಲಿ ಇದೆಲ್ಲ ಫಾಲೋ ಮಾಡಿದ್ದಾದಮೇಲೆ ಒಳ್ಳೆಯದಾಗಿದೆ ಅನ್ನುವಂತಹ ಮಾತುಗಳನ್ನ ನಾನು ಈಗಾಗಲೇ ಕೇಳಿದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.